ವರ್ಷವಾಗುತ್ತಿದ್ದಂತೆ ಈ ರೈತರ ಮನದಲ್ಲಿ ಹರ್ಷದ ವಂದನೆಯು ಸ್ಪರ್ಶವಾಗುತ್ತಿದ್ದಂತೆ ಈ ರೈತ ಭೂಮಿ ತಾಯಿಗೆ ಬಿತ್ತ ಬೀಸನೆ ಮಾಡುವ ಹದಭರಿತವಾದ ಈ ಭೂಮಿಗೆ ಈ ನಿನ್ನ ಮಣ್ಣಿನ ಮಕ್ಕಳು ನಿನಗೆ ಬೇಡಿಕೊಳ್ಳುವುದೇನೆಂದರೆ ಈ ರೈತರ ಬಾಳಿಗೆ ಹುಲಸಾಗಿ ಬೆಳೆದು ಬರಲಿ ಎಂದು ಆಶೀರ್ವಾದಿಸಿಕೊಳ್ಳುತ್ತೀನಿ ತಾಯಿ, ನಿನ್ನಲ್ಲಿ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಶಾಂತ, ಏ ಶಾಂತ, ಹೊತ್ತು ನೆತ್ತಿ ಮೇಲೆ ಬಂದರು ಇನ್ನೂ ನಿನ್ನ ಪೂಜೆ ಮುಗಿಲ್ವೇ? ಹಾ ಬನ್ನಿ ಸ್ವಾಮಿ, ಈಗ ತಾನೇ ಪೂಜೆ ಮುಗಿಯಿತು. ಪ್ರಸಾದ ತೆಗೆದುಕೊಳ್ಳುವರಂತೆ ಬನ್ನಿ. ಶಾಂತ, ಈ ಊರಿಗೆ ಹಿರಿಯ ರೈತರಾಗಿರುವ ನಾವು ಮೊದಲು ನಮ್ಮ ಕೂರಿಗೆ ಪೂಜೆ ಈ ಭೂತಾಯಿಯ ಮಡಿಲಲ್ಲಿ ನೆರವೇರಲೆಂದು ಈ ಊರಿನ ಜನರೆಲ್ಲ ಕಾಯುತ್ತಿದ್ದಾರೆ ಶಾಂತ. ಹಾ ಶಾಂತ, ಇಂಥ ಸಮಯದಲ್ಲಿ ನಿನ್ನ ಮೈದೂರು ಕಾಣ್ತಿಲ್ಲ ಶಾಂತ, ಎಲ್ಲಿಗೆ ಹೋಗಿದ್ದಾರೆ ಶಾಂತ ತಮ್ಮ? ರೀ, ನಮ್ಮ ಜಯಸೂರ್ಯ ನಿನ್ನೆ ಪಕ್ಕದ ಊರಿನಲ್ಲಿ ಗಡ್ಡಿ ಬಂಡಿಯ ಸ್ಪರ್ಧೆ ಇದೆ ಎಂದು ಎತ್ತುಗಳನ್ನು ಹಿಡಿದುಕೊಂಡು ಹೋದವನು ಇಷ್ಟೊತ್ತಾದ್ರೂ ಇನ್ನೂ ಬರಲೇ ಇಲ್ಲ. ರೀ, ಇಷ್ಟರಲ್ಲಿ ಬಂದ್ರು ಬರ್ಬೋದು ಬಿಡಿ. ಎಂತ ಹುಚ್ಚು ಕಣೆ ನಿನ್ನ ಮೈದುನ, ಬಿತ್ತುವ ತತಿಯಲ್ಲಿ ಎತ್ತಿನ ಸ್ಪರ್ಧೆಗಂದು ಸುತ್ತಾಡುತ್ತಿದ್ದಾನಲ್ಲ. ಏ, ನೀನಾದ್ರೂ ಅವನಿಗೆ ಬುದ್ಧಿ ಹೇಳಬಾರ್ದೇನೆ? ರೀ, ಅಲ್ರಿ, ನಮ್ಮ ಜಯಸೂರ್ಯ ನನ್ನಿಂದ ಬುದ್ಧಿ ಹೇಳಿಸಿಕೊಳ್ಳುವಷ್ಟು ತಿಳುವಳಿಕೆ ಇಲ್ಲದವನಲ್ಲ ರೀ. ಹಳ್ಳಿಯ ಕಲೆಗಳಿಗೆ ತಲೆದೂಗುವ ಛಲಗಾರರಿ ನಮ್ಮ ಜಯಸೂರ್ಯ. ಅಲ್ರಿ, ಈ ಊರಿನ ಅಧ್ಯಕ್ಷರಾಗಿರುವ ನೀವು, ನಿಮಗೆ ಯಾಕ್ರಿ ಕುಂಟಿ ಕೂರಿಗೆ ಕೆಲಸ? ಶಾಂತ, ಅಧ್ಯಕ್ಷನೆನ್ನುವುದು ಇಂದಲ್ಲ ನಾಳೆ ಅಳಿದು ಹೋಗುವ ಪಟ್ಟ. ಆದರೆ ನಾನು ಹುಟ್ಟಿದಾಗಿನಿಂದ ರೈತನೆಂಬ ಪಟ್ಟ ಕೊಟ್ಟು ಅನ್ನದಾತನು ಎಂದ ಬಿರುದು ಪಡೆದ ರೈತನೇ ದೇಶದ ಬೆನ್ನೆಲುಬು ಎಂದ ಹಿರಿದಾದ ಕಿರೀಟ ಕೊಟ್ಟ ಈ ನನ್ನ ಕುಂಟಿ ಕೂರಿಗೆ ಬಗ್ಗೆ ಹಗುರವಾಗಿ ಮಾತನಾಡಬೇಡ ಶಾಂತ, ಮಾತನಾಡಬೇಡ. ಯಾಕೆಂದರೆ ಇದೇ ಕುಂಟಿಯಿಂದ ರಂಟಿ ಹೊಡೆದು ಕಂಟಿ ಕಾವಲನ್ನು ಕಡಿದು ಕಸ ಕಡ್ಡಿಯನ್ನು ಹಸನು ಮಾಡಿ ಹದವಾದ ಭೂಮಿಗೆ ಬಿತ್ತನೆ ಮಾಡಿ ಎದೆ ಎತ್ತರ ಹಸಿರು ಪೈರು ಬೆಳೆದು ನಿಂತಾಗ ಕಣೆ ಈ ಸಮಾಜದ ಜನರ ಬಾಯಿಗೆ ಅನ್ನ. ಅಷ್ಟೇ ಅಲ್ಲ ಶಾಂತ, ಈ ರೈತನ ಕೈ ಕೆಸರಾದರೆ ಕಣೆ ಈ ಸಮಾಜದ ಜನರ ಬಾಯಿ ಮೊಸರಾಗುವುದು. ಅದಕ್ಕೆ ಬಲ್ಲವರು ಹೇಳಿರುವರು, ಕೈ ಕೆಸರಾದರೆ ಬಾಯಿ ಮೊಸರು ಎಂದು. ನೀವು ಹೇಳುವುದೇನೋ ನಿಜವಿದೆ, ಆದ್ರೆ ಈ ಕುಂಟಿ ಕೂರಿಗೆಯನ್ನೇ ನಂಬಿ ಬಾಳುವ ಈ ರೈತರನ್ನೇ ಕಿತ್ತಿ ತಿನ್ನುವರನ ಹದ್ದುಗಳಿದ್ದಾರೆ ಈ ಸಮಾಜದಲ್ಲಿ. ಅಂದಾಗ ನಮ್ಮಂತ ರೈತರನ್ನು ಯಾರು ಹೊಗಳಬೇಕು ಸ್ವಾಮಿ? ಯಾರು ಹೊಗಳದಿದ್ದರೆ ಏನಾಯ್ತು ಶಾಂತ? ಈ ರೈತನನ್ನು ಮಣ್ಣಿನ ಮಗನಿಗೆ ಅನ್ಯಾಯವಾದರೆ ಇದು ಎಂತ ಧರ್ಮ? ರೈತ ಮರುಗಿದರೆ ತಪ್ಪುವುದಿಲ್ಲ, ಮಾಡಿದವಗ ಕರ್ಮ. ರೈತ ಮರುಗಿದರೆ ತಪ್ಪುವುದಿಲ್ಲ, ಮಾಡಿದವಗ ಕರ್ಮ. ಮಣ್ಣಿನ ಮಗನಿಗೆ ಅನ್ಯಾಯವಾದರೆ ಇದು ಎಂತ ಧರ್ಮ? ಮಣ್ಣಿನ ಮಗನಿಗೆ ಅನ್ಯಾಯವಾದರೆ ಇದು ಎಂತ ಧರ್ಮ? ರೈತ ಮರುಗಿದರೆ ತಪ್ಪುವುದಿಲ್ಲ, ಮಾಡಿದವಗ ಕರ್ಮ. ರೈತ ಮರುಗಿದರೆ ತಪ್ಪುವುದಿಲ್ಲ,
ಭೂಮಿ ಸೇರುತ್ತಾನ ಯೋಗಿಯ ನೋಡಲ್ಲಿ ಕೈ ಕೆಸರಾದರೆ ಬಾಯಿ ಮೊಸರಂತಾನ ನಿತ್ಯದ ಬಿಡುವೆಯಲ್ಲಿ ಕೋಳಿ ಕೂಗ ಮುನ್ನ ಭೂಮಿ ಸೇರುತ್ತಾನ ಯೋಗಿಯ ನೋಡಲ್ಲಿ ಕೈ ಕೆಸರಾದರೆ ಬಾಯಿ ಮೊಸರಂತಾನ ನಿತ್ಯದ ಬಿಡುವೆಯಲ್ಲಿ ನಾಡಿನ ರೈತ ಕಷ್ಟಪಟ್ಟಾಗ ಪಟ್ಟಣ ಕಾವುಡ ನಾಡಿನ ರೈತ ಕಷ್ಟಪಟ್ಟಾಗ ಪಟ್ಟಣ ಕಾವುಡ ನಿಟ್ಟ ಒಟ್ಟಿದ ಕುಂದರ ಪಟ್ಟಣ ತುಂಬ ಡಂಬರಾಟ ನಿಟ್ಟ ಒಟ್ಟಿದ ಕುಂದರ ಪಟ್ಟಣ ತುಂಬ ಡಂಬರಾಟ ಮಣ್ಣಿನ ಮಗನಿಗೆ ಅನ್ಯಾಯವಾದರೆ ಇದು ಎಂತ ಧರ್ಮ ಮಣ್ಣಿನ ಮಗನಿಗೆ ಅನ್ಯಾಯವಾದರೆ ಇದು ಎಂತ ಧರ್ಮ ರೈತ ಮರುಗಿದರೆ ತಪ್ಪುವುದಿಲ್ಲ ಮಾಡಿದವನ ಕರ್ಮ ರೈತ ಮರುಗಿದರೆ ತಪ್ಪುವುದಿಲ್ಲ ಮಾಡಿದವನ ಕರ್ಮ ಯಾರು ಹೊಗಳಿದ್ದರೆ ಏನಾಯ್ತು ಶಾಂತ ಈ ರೈತನನ್ನು ಹಾಡಿ ಹೊಗಳುವ ಅನೇಕ ಕಲಾವಿದರು ಕರಿಕೆ ಬೇರಿನಂತೆ ಬಲಿ ಹೆಡೆದು ನೆಲೆಯಾಗಿ ನಿಂತಿದ್ದಾರೆ ಈ ಕನ್ನಡ ಮಣ್ಣಿನಲ್ಲಿ ಜಾನಪದ ಕಲಾ ರಸಿಕರಾದ ಬಸವರಾಜ್ ನರೇಂದ್ರ ಅವರು ಮುತ್ತಿನಂತ ಎರಡು ಮಾತಿನಲ್ಲಿ ಹಾಡಿ ಹೊಗಳಿದ್ದಾರೆ ಶಾಂತ ಈ ರೈತನನ್ನು ಒಂದು ತಾಳು ದುಡಿದವನಿಗೆ ಇನ್ನೊಂದು ತಾಳು ಜಂಗಮನಿಗೆ ಮತ್ತೊಂದು ತಾಳು ಪಶು ಪಕ್ಷಿಗಳಿಗೆಂದು ಹಾಡಿ ಹೊಗಳಿದ್ದಾರೆ ಶಾಂತ ಈ ರೈತನನ್ನು ಅಷ್ಟೇ ಅಲ್ಲ ಶಾಂತ ಮೊನ್ನೆ ಪಕ್ಕದ ಹಳ್ಳಿಯಲ್ಲಿ ಸರ್ಕಾರಕ್ಕೇನು ಗೊತ್ತು ರೈತನ ತಾಕತ್ತು ಎಂಬ ನಾಟಕ ನೋಡಲು ಹೋದ ಬಿಬಿ ಪೊಲೀಸ್ ಸಾಕಿನ್ ಬಿಳೇಕಲ್ ಕವಿಗಳ ಭಾಷಣ ಕೇಳಿ ಈ ರೈತನ ಮನ ಜುಮ್ಮೆಂದಿತು ಶಾಂತ ಜುಮ್ಮೆಂದಿತು ಸ್ವಾಮಿ ಅಂಥದ್ದೇನು ಹೇಳಿದ್ರು ಆ ಕವಿಗಳು ಅವರೆಂತಹ ಮಾತುಗಳನ್ನು ಹೇಳಿದರೆಂದರೆ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ರೈತನೇ ದೇಶದ ಬೆನ್ನೆಲುಬು ಎಂದು ಹಾಡಿ ಹೊಗಳಿದರೆ ಅವರ ಅಭಿಮಾನಿಗಳ ಅಂತರಾಳದಿಂದ ಉಕ್ಕಿ ಹರಿಯುತ್ತಿತ್ತು ಶಾಂತ ಕೇಕೆ ಸಿಳ್ಳೆಗಳ ಸುರಿಮಳೆ ನನ್ನ ಅಕ್ಕಪಕ್ಕದಲ್ಲಿ ಕುಳಿತ ಹೆಣ್ಣು ಮಕ್ಕಳು ಮಾತನಾಡುತ್ತಿದ್ದರು ಹುಟ್ಟಿದರೆ ಇಂತಹ ಮಗನೇ ಹುಟ್ಟಬೇಕು ಎಂದು ಸ್ವಾಮಿ ಅಂತ ಪುಣ್ಯಾತ್ಮರನ್ನು ಹೆತ್ತ ಅವರ ತಂದೆ ತಾಯಿಗಳಿಗೆ ಈ ನಮ್ಮಂತ ನಾರಿಯರ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾರೆ ಅಂದಾಗ ಆ ಗದಗಿನ ಪುಟ್ಟರ ಹಾಜರು ಅವರ ಆಶೀರ್ವಾದ ಸದಾ ಅವರ ಮೇಲೆ ಇರಲೆಂದು ನಾನು ಸದಾ ಬೇಡಿಕೊಳ್ಳುತ್ತೀನಿ ಸ್ವಾಮಿ. ಶಾಂತ ಪ್ರಶಾಂತ ರಿಸಲ್ಟ್ ತಿಳಿದುಕೊಂಡು ಬರುತ್ತಾನೆ ಅಂತ ಹೇಳಿದ ಅವನು ಬಂದ ಕೂಡಲೇ ಅವನು ಕೂರಿಗೆ ಪೂಜೆ ಕರೆದುಕೊಂಡು ಹೋಗೋಣ ನೀನು ಬಾನದ ಬುತ್ತಿಯನ್ನು ಕಟ್ಟಿಡು ನಾನು ಬೇಗನೆ ಹೋಗಿ ಬಂಡೆಯಲ್ಲಿ ಕೂರಿಗೆ ಇಟ್ಟು ಬರುತ್ತೇನೆ ಆಯ್ತು ಸ್ವಾಮಿ ಹಾಗೆ ಆಗಲಿ. ಬನ್ರಿ ಶಾಂತ ಶಾಂತ ಬುತ್ತಿ ಕಟ್ಟೋದಷ್ಟು ಕಣೆ ಇನ್ನೂ ಮುಗಿಲಿಲ್ವೇ ನಿಂದು ರೀ ಕಟ್ಟಿಕೊಂಡು ಬಂದು ಬಹಳ ಹೊತ್ತಾಯ್ತು ನಾನು ರೀ ಬಾಲದ ಬುತ್ತಿಯನ್ನು ಕಟ್ಟಿದ್ದೀನಿ ಮತ್ತು ಕೆಂಪು ಕುಬುಸ ಪೂಜೆಗೆ ಎಲ್ಲಾ ಬೇಕಾಗುವ ಸಾಮಗ್ರಿಗಳನ್ನು ತಂದಿದ್ದೀನಿ ರೀ ಅಷ್ಟೇ ಅಲ್ಲ ರೀ ನಿಮಗೋಸ್ಕರ ನಾನು ನಾಷ್ಟ ಏನ್ ಮಾಡಿದ್ದೀನಿ ಗೊತ್ತಾ ಉಪ್ಪಿಟ್ಟು ಮಾಡಿದ್ದೀನಿ ನಾಷ್ಟ ಮಾಡಿ ಹೋಗಿವರಂತೆ ಬನ್ನಿ ಒಳಗೆ. ಶಾಂತ ನಾಷ್ಟಕ್ಕಿಂತ ಮೊದಲು ನಿನ್ನ ಶ್ರೇಷ್ಠವಾದ ಮಧುರ ಕಂಠದಿಂದ ಹಾಡಿಯನ್ನು ಹೊರಮಿಸಬಾರದೇ ಒಂದು ರಸದೌತಣವನ್ನು. ಆಹಾ ಈ ಸಮಯದಲ್ಲಿ ನಿಮಗೆ ಹಾಡಿನ ಆಸೆ ಆಯ್ತಾ? ಆಯ್ತು, ಪತಿಯ ಆಜ್ಞೆಯನ್ನು ಪಾಲಿಸುವುದೇ ಸತಿಯ ಧರ್ಮ ಆಗ್ಲಿ.
ನಾನೊಲಿದೆನು ಶೃಂಗಾರ ದೇವತೆಗೆ ನಾನೊಲಿದೆನು ಶೃಂಗಾರ ದೇವತೆಗೆ ಮೈ ಮರೆತೆನು ನಾ ಈ ಮಧುರವಾಣಿಗೆ ಈ ಮಧುರವಾಣಿಗೆ ನಾನು ಶೃಂಗಾರ ದೇವತೆಗೆ ನಾನು ಶೃಂಗಾರ ದೇವತೆಗೆ ಮೈ ಮರೆತೆನು ಈ ಮಧುರವಾಣಿಗೆ ಈ ಮಧುರವಾಣಿಗೆ ಸೂಸಿದೆ ಮಾಮರದ ತಂಗಾಳಿ ಭೂಗಂಧ ಸೂಸಿದೆ ಮಾಮರದ ತಂಗಾಳಿ ಭೂಗಂಧ ಸೂಸಿದೆ ವನದೇವಿ ಮಡಿಲೆಲ್ಲ ಹಸಿರನ್ನು ಈ ಮನವು ಈ ಮನವು ಎಲ್ಲೇ ಎಂದು ಕೂಗಿದೆ ಭೂಗಂಧ ಸೂಸಿದೆ ಮಾಮರದ ತಂಗಾಳಿ ಭೂಗಂಧ ಸೂಸಿದೆ
ಅಲ್ಲಿ ನೋಡ್ರಿ, ನಮ್ಮ ಜಯಸೂರ್ಯ ಎತ್ತುಗಳನ್ನು ಹಿಡಿದುಕೊಂಡು ಬಂದೇ ಬಿಟ್ಟ. ಹತ್ತಿಗೆ ಸುತ್ತ ಹತ್ತೂರಿಗೆ ಉತ್ತಮ ರೈತ ನೆನೆಸಿಕೊಂಡಿರುವ ಈ ಜಯಸೂರ್ಯನ ಜೋಡಿ ಎತ್ತಿನ ಸ್ಪರ್ಧೆಯಲ್ಲಿ ಎಲ್ಲ ಎತ್ತಿನಕ್ಕಿಂತ ಮುಂದೆ ಓಡಿ 1800 ಮೀಟರ್ ಅತಿ ವೇಗವಾಗಿ ಓಡಿ ಈ 50,000 ಹಣವನ್ನು ಗೆದ್ದ ಬಂದರೆ ನಾಯಿ ನಮ್ಮ ರಾಮ ಲಕ್ಷ್ಮಣರು. ಅಣ್ಣ, ಇದೇ ರೀತಿ ಜಯ ಸಾಧಿಸಲೆಂದು ಆಶೀರ್ವಾದ ಮಾಡೋಣ. ಈ ನಿನ್ನ ಬೆನ್ನ ಹಿಂದೆ ಆ ಜಯ ಎಂಬ ಜಯಂಕಾರವು ಜಯ ಜಯ ಎಂದು ಜಯಂಕಾರವಾಗಿ ಹೊರಹೊಮ್ಮುತ್ತದೆ. ಆ ಮಹೇಶ್ವರ ನಿನ್ನನ್ನು 100 ಕಾಲ ಸುಖವಾಗಿಡಲಪ್ಪ ತಮ್ಮ. ಎದ್ದೆ ಎತ್ತ ತಾಯಿ ತಂದೆ ಅಂತಿರುವ ಅಣ್ಣ ಅತ್ತಿಗೆರ ಆಶೀರ್ವಾದ ನನ್ನ ಮೇಲೆ ಇರೋರಿಗೂ ಸೋಲನ್ನು ಅದು ನನ್ನ ಸಮೀಪ ಕೂಡ ಸುಳಿಯೋದಿಲ್ಲ. ನನ್ನ ಸಮೀಪ ಕೂಡ ಸುಳಿಯೋದಿಲ್ಲ. ಶಾಂತ, ಶ್ರೀ ಮಹೇಶ್ವರ ಗಜಾನನ ಯುವಕ ಸಮಿತಿಯವರು ಏರ್ಪಡಿಸಿದ ಎತ್ತಿನ ಸ್ಪರ್ಧೆಯಲ್ಲಿ ಸುತ್ತ ಹಳ್ಳಿಯಲ್ಲಿ ನನ್ನ ತಮ್ಮನ ಹೆಸರನ್ನು ಹೊತ್ತು ಮೆರೆಸಿದ ಈ ನನ್ನ ಮುತ್ತಿನ ಎತ್ತುಗಳಿಗೆ ಆರತಿಯನ್ನು ಬೆಳೆತಿಗಿ ನೆದರುತೆಗೆ ಹೋಗು. ಶಾಂತ, ನೆದರುತೆಗೆ ಹೋಗು. ಆಯ್ತು ಸ್ವಾಮಿ, ಈ ನಮ್ಮ ಮನೆತನದ ಕೀರ್ತಿಯನ್ನು ಹೊತ್ತು ಮೆರೆಸಿದ ಈ ಬಸವಣ್ಣನಿಗೆ ಮುತ್ತಿನ ಆರತಿ ಮಾಡಿ ನೆದರು ತೆಗೆಯುತ್ತೇನೆ. ಪರಮೇಶ್ವರ ಜಗದೀಶ್ವರ ಪರಮೇಶ್ವರ ಜಗದೀಶ್ವರ ಕಲಬುರಗಿ ಶರಣು ಬಸವೇಶ್ವರ ಪರಮೇಶ್ವರ
ಬೀಜವನ್ನು ಹೊಲದಲ್ಲಿ ಬಿಟ್ಟಿದೆ, ಗುರುವೆಂಬ ಬೀಜವನ್ನು ಹೊಲದಲ್ಲಿ ಬಿಟ್ಟಿದೆ. ಪರಮೇಶ್ವರ ಜಗದೀಶ್ವರ ಪರಮೇಶ್ವರ. ನಿಂಗೆ ಎತ್ತುಗಳನ್ನು ಹಿಡಿದುಕೊಂಡು ಹೋಗಿ ಹಿತ್ತಿಲದಲ್ಲಿ ಕಟ್ಟಿ ಹತ್ತಿಕಾಳು ಹಾಕಿಬಿಡು. ಬಿತ್ತನೆ ಮಾಡಲು ಹೋಗಲು ಒತ್ತಾಗುತ್ತದೆ. ಆಯ್ತು ಅಣ್ಣ, ಹಾಗೆ ಮಾಡ್ತೀನಿ. ಜಯಸೂರ್ಯ, ಬಿತ್ತನೆಗೆ ಬೇಕಾಗುವ ಎಲ್ಲಾ ದವಸ ಧಾನ್ಯಗಳನ್ನು ಸಿದ್ಧತೆ ಮಾಡಿ ಬಂಡಿಯಲ್ಲಿಟ್ಟಿದ್ದೇನೆ. ಬೇಗನೆ ಹೋಗುತ್ತಮ್ಮ, ಊಟ ಮಾಡಿ ರೆಡಿಯಾಗ ನೀನು. ಅಷ್ಟರಲ್ಲಿ ಪ್ರಶಾಂತ್ ಬಂದ್ರೆ ಅವನನ್ನು ಕರೆದುಕೊಂಡನಪ್ಪ ಹೊಲಕ್ಕೆ. ರೀ, ಅಲ್ಲಿ ನೋಡ್ರಿ, ನಮ್ಮ ಪ್ರಶಾಂತ ಕೈಯಲ್ಲಿ ಏನೋ ಹಿಡಿದುಕೊಂಡು ಬಂದೇ ಬಿಟ್ಟ. ಅಣ್ಣ, ಅತ್ತಿಗೆ, ನೀವು ಕೊಟ್ಟ ಕೈತುದ್ದೇ ಪಂಚಾಮೃತವೆಂದು ತಿಳಿದು ನಿಮ್ಮ ಹೆಸರನ್ನು ಜಗತ್ತಿನಲ್ಲಿ ಹೊತ್ತು ಮೆರೆಸಬೇಕೆಂದು ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಓದಿ ಇಡೀ ಕಾಲೇಜೇ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಎಂದು ಆಯ್ಕೆ ಮಾಡಿ ಈ ಸನ್ಮಾನದೊಂದಿಗೆ ಈ ಕಂಚಿನ ಪದಕವನ್ನು ಹಾಕಿ ಒಂದು ಬೆಳ್ಳಿಯ ಕಪ್ಪನ್ನು ಕೊಟ್ಟು ಹರಸಿ ಕಳಿಸಿದ್ರನ್ನಾಗಿ ನಿನ್ನ ತಮ್ಮನನ್ನು. ಅಣ್ಣ, ಅತ್ತಿಗೆ, ಈಗ ಈ ನಿಮ್ಮ ತಂದ ವಿದ್ಯಾದೇವತೆ ಅವರಲ್ಲಿ ಅರಳುವ ಪುಷ್ಪವಾಗಲಿ ಎಂದು ನನಗೆ ಆಶೀರ್ವಾದ ಮಾಡಿದರು. ಎದ್ದೇಳು ತಮ್ಮ, ಎದ್ದೇಳು. 100 ವರ್ಷ ಸುಖವಾಗಿ ಬಾಳ್ತಮ್ಮ, 100 ವರ್ಷ ಸುಖವಾಗಿ ತಮ್ಮ. ವಿದ್ಯೆ ಕಲಿತಿರುವೆ ಎಂದು ಅಹಂಕಾರದಲ್ಲಿ ಮುಕ್ತ ಜನರಿಗೆ ಮೋಸ ಮಾಡುವ, ಕೆಟ್ಟ ಜನರಿಗೆ ಒತ್ತು ಬುದ್ಧಿ ಕಲಿಸಬೇಕೆನ್ನುವ ಸಿದ್ಧ ಪ್ರಸಿದ್ಧ ಪುರುಷರು ನೀವಾಗಬೇಕೆನ್ನುವುದೇ ನನ್ನ ಆಸೆಯಪ್ಪ, ನನ್ನ ಆಸೆ. ಯಾಕೆಂದರೆ ಸರ್ಕಾರ ಏನೇ ಸವಲತ್ತು ಕೊಟ್ಟರು ಅದನ್ನು ಕಿತ್ತು ತಿನ್ನುವ ಕದಿಮರ ಹೆಚ್ಚಾಗಿದ್ದಾರಪ್ಪ ಈ ಸಮಾಜದಲ್ಲಿ. ದುಷ್ಟ ದೇವರು ವರ ಕೊಟ್ಟರು ಪೂಜಾರಿ ವರ ಕೊಡದಲೇ ಬತ್ತೆ. ಬಡ ಜನರಿಗೆ ಆಸರೆ ಆಗಲೆಂದು ಸರ್ಕಾರದವರು ಅನ್ನ ಭಾಗ್ಯ ಯೋಜನೆಯನ್ನು ತೆರೆದರೆ ಕಳ್ಳ ಅಧಿಕಾರಿಗಳು ಪುಕ್ಕಟ್ಟೆ ನೀಡಬೇಕಾದ ದವಸ ಧಾನ್ಯಗಳನ್ನು ಕಂಡು ತಮ್ಮ ಮನ ಬಂದಂತೆ ಮಾರಿಕೊಳ್ಳುವ ಕಳ್ಳ ಕದಿಮರತರ ನಾಯಿ ನಮ್ಮ ಸಮಾಜದಲ್ಲಿ. ಬಡ ಮಕ್ಕಳಿಗಾಗಿ ಶಾಲೆಯಲ್ಲಿ ಬಿಸಿ ಊಟ ಯೋಜನೆಯನ್ನು ತೆರೆದರು. ಅಣ್ಣ, ಹಾಲು, ಹಣ್ಣು, ಬೇಳೆ, ಬೆಲ್ಲ, ಮೊಟ್ಟೆ, ಹಿಟ್ಟು ಅಕ್ಕಿಗಳನ್ನು ಕದ್ದು ತಮ್ಮ ಸಂಬಂಧಿಕರಿಗೆ ಸಾಧಿಸುವ ಕಾಂತ್ರಿ ನನ್ನ ಮಕ್ಕಳ ನಾಯಿ ನಮ್ಮ ಸಮಾಜದಲ್ಲಿ. ಇಂಥವರು ವಿದ್ಯಾ ಕಲಿತು ಬುದ್ಧಿ ಇಲ್ಲದಂತೆ ಇರುವಂತ ನಾಲ್ಕು ಮಕ್ಕಳಿಗೆ ಒತ್ತು ಬುದ್ಧಿ ಕಲಿಸಂತ ಸಿದ್ಧ ಪ್ರಸಿದ್ಧರಾಗಿ ಪೊಲೀಸ್ ಅಧಿಕಾರಿಯಾಗಿ ಬರಲಿ ನನ್ನ ತಮ್ಮ ಪ್ರಶಾಂತ. ನಿನ್ನ ಮಾತು ಸತ್ಯವಿದೆ. ಭೂಮಂಡಲವೆಂದರೆ ಹೆತ್ತ ತಾಯಿಗೆ ಹೋಲಿಸುತ್ತಾರೆ. ಅಂತ ತಾಯಿ ನಾಯಿಗೆ ಕೇಡು ಬಗೆಯುವ ಹೆಚ್ಚು ಜನರು ಹೆಚ್ಚಾಗಿದ್ದಾರೆ ನಾಯಿ ಭೂಮಂಡಲದಲ್ಲಿ. ಮರಳು ಸಾಗಾಣಿಕೆಯನ್ನು ನಿಲ್ಲಿಸಬೇಕೆಂದು ಸರ್ಕಾರ ಎಷ್ಟು ಸಾರಿ ಹೇಳಿದರು. ಲಂಚದಾಸೆಗೆ ಅನುಮತಿ ನೀಡುವ ಅಧಿಕಾರಿಗಳು ಹೆಚ್ಚಾಗಿದ್ದಾರೆ ನಾಯಿ ಈ ಸಮಾಜದಲ್ಲಿ. ಭೂತಾಯಿಯ ಒಡಲನ್ನೇ ಬಗೆದು ಕೆಟ್ಟನತ್ತು ಶ್ರೀಮಂತನೆಂಬ ಪಟ್ಟ ಪಡೆಯುವ ಕೆಟ್ಟ ಗುತ್ತಿಗೆದಾರ ಇದ್ದಾರೆ ನಾಯಿ ಈ ಸಮಾಜದಲ್ಲಿ. ತಮ್ಮಂದಿರ, ನಿಮ್ಮಿಬ್ಬರ ದೇಶ ಪ್ರೇಮಕ್ಕೆ ನಾನು ಮೆಚ್ಚುತ್ತೇನಪ್ಪ, ಮೆಚ್ಚುತ್ತೇನೆ. ಆ
ತಮ್ಮಂದಿರು ಒಗ್ಗಟ್ಟಿನಿಂದ ಬಾಳುತ್ತಾರೆಂದರೆ ಅವರ ಒಗ್ಗಟ್ಟಿಗೆ ಕಲ್ಲು ಒಗೆದು ಕೇಕೆ ಹಾಕಿ ನಗುವ ದುಷ್ಟ ಜನರ ತಳ್ಳೂರಿಗೆ ಸಿಲುಕಬೇಡಿರಪ್ಪ, ಸಿಲುಕಬೇಡಿರಿ. ತಲಾಂತರದಿಂದಲೂ ಈ ನಮ್ಮ ಮಾನುಳ್ಳವರ ಮನೆತನ ಎಂದು ಬಿರಿದು ಪಡೆದ ಈ ನಿಮ್ಮ ನಮ್ಮ ಮನೆತನಕ್ಕೆ ಈ ನಿಮ್ಮ ಅಣ್ಣನ ಉಸಿರಿರುವ ತನಕ ಹೊಡಕ್ಕಾಗುವುದಿಲ್ಲವೆಂದು ನನಗೆ ವಚನ ಕೊಡಿರಪ್ಪ, ವಚನ ಕೊಡಿರಪ್ಪ, ವಚನ. ದುಷ್ಟರು ದಂಡಿಗೆ ದಂಡೆತ್ತಿ ಬಂದರು, ಅವರ ಎದೆ ಗುಂಡಿಗೆ ನೆಚ್ಚಿ ಧರ್ಮದ ದಾರಿಯಲ್ಲಿ ನಡೆಸಿ ನ್ಯಾಯ ದೇಗುಲವಾದ ಈ ನಮ್ಮ ಮನೆತನಕ್ಕೆ ನ್ಯಾಯವೆಸಗಲು ಬಂದರೆ ಅವರ ಉಸಿರನ್ನೇ ತೆಗೆದು ಊರು ಕಾಯುತ್ತೆ. ಈ ಅಣ್ಣ ತಮ್ಮರ ಒಗ್ಗಟ್ಟಿನಲ್ಲಿ ಒಡಕಾಗಲೆಂದು ಕೆಡಕು ಮಾತನಾಡಿ ಒಡಕು ಮಾಡಲು ಮುಂದೆ ಬಂದರೆ ಅವರ ಕತ್ತನ್ನೇ ಕತ್ತರಿಸಿ ಧರ್ಮದ ದಾರಿಯಲ್ಲೇ ನಡೆಯುತ್ತೇನೆ. ನಮ್ಮ ಉತ್ತಮರ ಮನೆತನ ಎಂದು ಖ್ಯಾತಿ ಪಡೆದಿರುವ ಈ ನಮ್ಮ ಬಾನುಳ್ಳವರ ಮನೆತನಕ್ಕೆ ಕಿಂಚಿತ್ತು ಕುತ್ತು ಬಾರದಂತೆ ಕಾಯ್ತೇನೆ ನಾ. ಈ ನನ್ನ ಮಾತು ನನ್ನ ತಂದೆ ಮಹೇಶ್ವರ ಪಾದದಾರಿಗೆ ಸತ್ಯ ಅಣ್ಣ, ಕನ್ನಡಾಂಬೆಯ ಕಂದನಾಗಿ, ಭಾರತಾಂಬೆಯ ಬಾಡಿಗರಾಗಿ, ಅಕ್ಷರಾಂಬೆಯ ಸೇವಕನಾಗಿ, ಕಾನೂನಿನ ರಕ್ಷಕನಾಗಿ, ದುಷ್ಟರನ್ನು ಸಂಹರಿಸಿ ಶಿಷ್ಟರನ್ನು ಸಂರಕ್ಷಿಸಿ ಅಣ್ಣ ಅತ್ತಿಗೆಯ ಮಾತೇ ವೇದವಾಕ್ಯವೆಂದು ನಂದ ಗೋಕುಲವಂತಿರುವ ಈ ನಮ್ಮ ಮಾನುಳವರ ಮನೆತನಕ್ಕೆ ಯಾವ ಕಳಂಕವನ್ನು ತರುವುದಿಲ್ಲವೆಂದು ನಿಮ್ಮ ಪಾದದ ಮೇಲೆ ವಚನ ಕೊಡುತ್ತೇನೆ ನಾನು. ಈ ನನ್ನ ಮಾತು ಸತ್ಯ ಸತ್ಯ ಸತ್ಯ. ರೀ, ಪತಿಗೆ ತಕ್ಕ ಸತಿಯಾಗಿ, ಮೈದುನರಿಗೆ ತಕ್ಕ ತಾಯಿಯಾಗಿ, ಈ ಮಾನುಳ್ಳವರ ಮನೆತನಕ್ಕೆ ತಕ್ಕ ಸೊಸೆಯಾಗಿ, ಈ ನಿಮ್ಮ ಅಣ್ಣ ತಮ್ಮಂದಿರ ಪ್ರೀತಿ ಅನ್ಯೂನ್ಯವಾಗದಂತೆ, ಈ ನಿಮ್ಮ ಪ್ರೀತಿ ವಾತ್ಸಲ್ಯಕ್ಕೆ ಯಾವುದೇ ಕೊರತೆಯಾಗದಂತೆ ನಾ ನಿಮ್ಮ ಮಾತು ನಂಬಿ, ಪತಿಯೇ ಸರ್ವಸ್ವ ಎಂದು ನಂಬಿ ನಿಮ್ಮ ಪಾದದ ಮೇಲೆ ಕೈ ಇಟ್ಟು ನಾನು ವಚನ ಕೊಡುತ್ತೀನಿ ಸ್ವಾಮಿ. ಈ ನನ್ನ ಮಾತು ಸತ್ಯ. ಅಣ್ಣನೇ ನಮ್ಮ ದೇವರೆಂದು ನಂಬಿರುವ ನನ್ನ ತಮ್ಮಂದಿರಿಗೆ ಪತಿಯೇ ನನ್ನ ಸರ್ವಸ್ವವೆಂದು ನಂಬಿರುವ ಈ ನನ್ನ ಸತಿಗೆ ನ್ಯಾಯ ದೇಗುಲವಂತಿರುವ ಈ ನಮ್ಮ ಮಾನುಳ್ಳವರ ಮನೆತನಕ್ಕೆ ನನ್ನನ್ನು ನಂಬಿ ಅಧ್ಯಕ್ಷನನ್ನಾಗಿ ಮಾಡಿದ ಈ ನನ್ನ ಗ್ರಾಮದ ಜನರ ನಂಬಿಕೆಗೆ ನನ್ನ ಈ ನರನಾಡಿಯ ಮಿಡಿತವನ್ನೇ ಮುಡಿಪಾಗಿಡುತ್ತೇನೆಂದು ಶ್ರೀ ಮಹೇಶ್ವರನ ಪಾದದ ಮೇಲೆ ಪ್ರಮಾಣ ಮಾಡಿ ಹೇಳುತ್ತೇನೆ. ಈ ಮಾತು ಸತ್ಯ ಸತ್ಯ ಸತ್ಯ. ಅಜ್ಜಿಯಮ್ಮ, ಈ ಭೂತಾಯಿಯ ಮಡಿಲಲ್ಲಿ ಕೂರಿಗೆಯ ಪೂಜೆದ ಶುಭ ದಿನದಂದು ನಮ್ಮೆಲ್ಲರ ಸಂತೋಷಕ್ಕಾಗಿ ಅತ್ತಿಗೆಮ್ಮ ಒಂದು ನುಡಿಮುತ್ತು ನುಡಿಯಬಾರದೇನಮ್ಮ? ಆಯ್ತಪ್ಪ ಮೈದುನ, ನಿಮ್ಮೆಲ್ಲರ ಸಂತೋಷವೇ ನನ್ನ ಸಂತೋಷ. ಆಯ್ತು. ಹೌದು ಶಾಂತ, ಈ ಸುಂದರ ಗಳಿಗೆಯಲ್ಲಿ ಒಂದು ಸುಮಧುರ ಗೀತೆ ಹಾಡಬಾರದೆ?
ಹೊಟ್ಟೆ ಹಸಿತಲ್ಲ, ಊಟ ಮಾಡೋಣ ಬನ್ನಿ. ಹಸಿದಿದೆ ಶಾಂತ. ಮೊದಲು ಕೂರಿಗೆ ಪೂಜೆಗೆ ಹೊತ್ತಾಯ್ತು. ನಡ್ರಪ್ಪ ತಮ್ಮಂದಿರ